ಓಂ ಶ್ರೀಮಾತ್ರೇ ನಮಃ. ಶ್ರೀದೇವಿ ಖಡ್ಗಮಾಲಾ ಸ್ತೋತ್ರ ಅರ್ಥಚಿಂತನೆ ಭಾಗ 13. ಓಂ ಶ್ರೀಮಾತ್ರೇ ನಮಃ. ನಾವಿಂದು ಶ್ರೀಚಕ್ರದ ಚತುರ್ಥ ಆವರಣ ದೇವತೆಯರ ವಿಚಾರವನ್ನು ತಿಳಿಯುವಂತಹ ಪ್ರಯತ್ನ ಮಾಡೋಣ. ಚತುರ್ಥ ಆವರಣ ಅನ್ನುವಂಥದ್ದು ಸರ್ವ ಸೌಭಾಗ್ಯದಾಯಕ ಆವರಣ ಅಂತ ಕರೆಸ್ಕೊಳ್ಳುತ್ತೆ. ಈ ಸರ್ವ ಸೌಭಾಗ್ಯದಾಯಕ ಆವರಣದ ಅಧಿಷ್ಠಾತೃ ದೇವತೆ ತ್ರಿಪುರವಾಸಿನಿಯಾದಂತಹ ಸಂಪ್ರದಾಯಬದ್ಧ ಸಂಪ್ರದಾಯ ಯೋಗಿನಿ ಅಂತ ಕರೆಸ್ಕೊಳ್ತಾಳೆ. ಇಲ್ಲಿ ಬರುವಂತಹ ನಾಮಗಳಿಗೆ ಮುಖ್ಯವಾಗಿ 3 ಅರ್ಥಗಳನ್ನು ನಾವು ತಿಳಿಯುವಂತಹ ಪ್ರಯತ್ನ ಮಾಡ್ತಾ ಇದ್ದೀವಿ. ಈ 3 ಅರ್ಥಗಳಲ್ಲದೆ ಅನೇಕ ಅರ್ಥಗಳನ್ನು ಕೊಡುವಂತಹ ನಾಮಗಳಿವು. ಮೊದಲನೆಯದಾಗಿ ಒಂದು ಮಾತಿನಲ್ಲಿ ಹೇಳಬೇಕು ಅಂತಂದರೆ, ಇಲ್ಲಿ ಬಂದಂತಹ ನಾಮಗಳು ಸರ್ವಸ್ತಂಭಿನಿ, ಸರ್ವಜೃಂಭಿಣಿ, ಸರ್ವವಶಂಕರಿ ಇವುಗಳೆಲ್ಲ ವಶೀಕರಣದ ಮಂತ್ರಗಳು, ವಶೀಕರಣಕ್ಕೆ ಸಂಬಂಧಪಟ್ಟಂತಹ ಅರ್ಥವನ್ನು ಹೇಳುತ್ತವೆ. ಆದರೆ ಅಷ್ಟು ಮಾತ್ರಕ್ಕೆ ಸೀಮಿತವಾಗಿಡದೆ ಅವುಗಳನ್ನು ಯೋಗಶಾಸ್ತ್ರದಲ್ಲಿ ನಾವು ನೋಡಿದಾಗ ನಮ್ಮ ದೇಹದಲ್ಲಿರುವಂತಹ ನಾಡಿಗಳ ವಿಚಾರವನ್ನು ಈ ನಾಮಗಳು ಹೇಳ್ತಾ ಇದ್ದಾವೆ. ನಮ್ಮ ದೇಹದಲ್ಲಿ 72,000 ನಾಡಿಗಳು, ಅವುಗಳಲ್ಲಿ ಮುಖ್ಯವಾದಂತಹ ನಾಡಿಗಳು, ಆ ನಾಡಿಗಳ ಪರಿಚಯವನ್ನು ಇಲ್ಲಿರುವಂತಹ ನಾಮಗಳು ಕೊಡ್ತಾ ಇದ್ದಾವೆ. ಅಷ್ಟಕ್ಕೇ ಸೀಮಿತವಾಗದೆ ಇನ್ನೂ ಒಂದು ಹಂತ ಮುಂದೆ ಹೋಗಿ ನೋಡಿದಾಗ ವೇದಾಂತದ ಅರ್ಥವನ್ನು ಉಳ್ಳಂತಹ ನಾಮಗಳು ಇಲ್ಲಿ ಬರುವಂತಹ ಈ ನಾಮಗಳು. ನಾನು ಮುಖ್ಯವಾಗಿ ವೇದಾಂತಕ್ಕೆ ಸಂಬಂಧಪಟ್ಟ ಹಾಗೆ ಈ ನಾಮಗಳಿಗೆ ಅರ್ಥಚಿಂತನೆಯನ್ನು ಮಾಡುತ್ತಾ ಇದ್ದೀನಿ. ಮೊದಲನೆಯದಾಗಿ ಯೋಗಶಾಸ್ತ್ರ ಏನು ಹೇಳುತ್ತೆ ಅನ್ನುವಂಥದ್ದನ್ನು ನೋಡೋಣ. ಇಲ್ಲಿ ಬರುವಂತಹ ಈ 14 ಮೂಲೆಗಳನ್ನು ಉಳ್ಳಂತಹ ಆಕೃತಿ, ಇದನ್ನು ಶ್ರೀಚಕ್ರ ಇಟ್ಕೊಂಡು ನೋಡಿದ್ರೆ ನಮಗೆ ಗೊತ್ತಾಗತ್ತೆ. ಚತುರ್ದಶಾರ ಅಥವಾ 14 ಲೋಕಗಳನ್ನು ಪ್ರತಿನಿಧಿಸುವಂತಹ ಭುವನ, ಅಥವಾ ಕಲ್ಪಾವಧಿಯಲ್ಲಿ ಆಗಿ ಹೋಗುವಂತಹ ಮಾನವ ಕುಲದ ಆದಿಪುರುಷರು 14 ಜನ ಮನುಗಳಿದ್ದಾರೆ. ಈಗ ಇರುವಂಥದ್ದು ವೈವಸ್ವತ ಮನು. ಆ ವೈವಸ್ವತ ಮನುವಿನ ಒಂದು ಪೀರಿಯಡಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ. ಇಂತಹ 14 ಮನುಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ, ಅಥವಾ 14 ಲೋಕಗಳನ್ನು ನಾವು ನೋಡ್ತಾ ಇದ್ದೀವಿ ಅಂತ ಅಂದ್ಕೊಳ್ಬಹುದು. ಅಥವಾ ಶ್ರೀಚಕ್ರದಲ್ಲಿ ಬರುವಂತಹ ಆ ತ್ರಿಕೋಣಗಳು ಪರಸ್ಪರ ಒಂದನ್ನೊಂದು ಭೇದಿಸಿದಾಗ ತ್ರಿಕೋಣದಲ್ಲಿ ಒಟ್ಟು ನಮಗೆ 14 ತ್ರಿಕೋಣಗಳ ಭಾಗ ಸಿಗತ್ತೆ. ಅವುಗಳಲ್ಲಿ ನಾವು ಈ ದೇವತೆಗಳನ್ನು ಕಾಣ್ತಾ ಇದ್ದೀವಿ. ಮೊದಲನೇದಾಗಿ ಸರ್ವ ಸಂಕ್ಷೋಭಿಣಿ. ಹಾಗಂದರೆ ಏನು ಅಂತ ತಿಳಿಯೋಕ್ಕಿಂತ ಮೊದಲು ಇನ್ನೊಂದು ಸ್ವಲ್ಪ ಅದರ ಹಿಂದಿನ ಭಾಗವನ್ನು ನಾವು ತಿಳ್ಕೊಳ್ಬೇಕು. ಸಂಪ್ರದಾಯಬದ್ಧ ಯೋಗಿನಿ, ಇಲ್ಲಿ ಬರುವಂತಹ ಜಗನ್ಮಾತೆ ಸಂಪ್ರದಾಯ ಯೋಗಿನಿ ಅಂತ ಕರೆಸ್ಕೊಳ್ತಾಳೆ. ಆ ಸಂಪ್ರದಾಯಬದ್ಧ ಯೋಗಿನಿಯರಿಂದ ಪರಿವೃತಳಾದಂಥವಳು ತ್ರಿಪುರವಾಸಿನಿಯಾದಂತಹ ಆ ಭಗವತಿ ಲಲಿತಾ ಪರಮೇಶ್ವರಿ ಅಧಿಷ್ಠಾತೃ ದೇವತೆ ಅಂತ ಕರೆಸ್ಕೊಂಡಿದ್ದಾಳೆ. ಈ ಆವರಣದ 14 ಕೋಣಗಳು, ಅಂದರೆ ಆ ತ್ರಿಕೋಣಗಳು ಮೂಲೆಗಳಾಗಿ ಸಂಧಿಸ್ತವಲ್ಲ, ಆ 14 ಕೋಣಗಳು ಶರೀರದಲ್ಲಿರುವಂತಹ 14 ನಾಡಿಗಳನ್ನು ಪ್ರತಿನಿಧಿಸ್ತವೆ ಅಂತ ನಾನು ಮೊದಲೇ ಹೇಳಿದೆ. 72,000 ನಾಡಿಗಳಲ್ಲಿ ಮುಖ್ಯವಾದಂತಹ 14 ನಾಡಿಗಳೇ ಇಲ್ಲಿ ಬರುವಂತಹ 14 ಸಂಪ್ರದಾಯಬದ್ಧ ಯೋಗಿನಿಯರು ಅಂತ ಕರೆಸ್ಕೊಳ್ತಾರೆ. ಪೂರ್ವ ದಿಕ್ಕಿನಿಂದ ಅಪ್ರದಕ್ಷಿಣ ಕ್ರಮದಲ್ಲಿ ಇವುಗಳನ್ನು ಎನಿಸ್ತಾ ಬರಬೇಕು. ಸರ್ವ ಸಂಕ್ಷೋಭಿಣಿ ಮೊದಲನೆಯ ನಾಡಿ, ಇದನ್ನು ಅಲಂಕುಶ ನಾಡಿ ಅಂತ ಕರೀತಾರೆ. ಆ ಅಲಂಕುಶ ನಾಡಿಯ ಪ್ರತೀಕವಾಗಿ ಸರ್ವ ಸಂಕ್ಷೋಭಿಣಿ ಎನ್ನುವಂತಹ ಸಂಪ್ರದಾಯ ಯೋಗಿನಿ ಬರ್ತಾ ಇದ್ದಾಳೆ. ಎರಡನೇವಳಾಗಿ ಸರ್ವ ವಿದ್ರಾವಿಣಿ, ಕುಹು ಅಥವಾ ಎಲ್ಲವನ್ನ ಬೆನ್ನಟ್ಟಿ ಓಡಿಸುವಂತಹ ಒಂದು ಶಕ್ತಿ ಇರುವಂತಹ ನಾಡಿ ಸರ್ವ ವಿದ್ರಾವಿಣಿ. ಸರ್ವಾಕರ್ಷಿಣಿ, ವಿಶ್ವೋದರ ಅನ್ನುವಂತಹ ನಾಡಿ. ಸರ್ವಾಹ್ಲಾದಕಾರಿಣಿ, ವರ್ಣ ಅನ್ನುವಂತಹ ನಾಡಿ. ಸರ್ವ ಸಮ್ಮೋಹಿನಿ, ಸರ್ವ ಸಮ್ಮೋಹಿನಿ ಎನ್ನುವಂಥದ್ದು ಹಸ್ತಜಿಹ್ವ ಎನ್ನುವಂತಹ ನಾಡಿಗೆ ಸಂಬಂಧಪಟ್ಟಿರುವಂಥದ್ದು. ಸರ್ವಸ್ತಂಭಿನಿ, ಇದು ಯಶೋವತಿ. ಸರ್ವಜೃಂಭಿನಿ ಅಂತಂದರೆ ಪಯಸ್ವಿನಿ,
ಸರ್ವವಶಂಕರಿ ಅಂತಂದರೆ ಗಾಂಧಾರಿ ಎನ್ನುವಂತಹ ನಾಡಿ ಅಥವಾ ಸರ್ವಾಕರ್ಷಿಣಿ ಅಂತ ಕೂಡ ಇದನ್ನು ಕರೀತಾರೆ. ಸರ್ವರಂಜಿನಿ ಪೂಷಾ ಎನ್ನುವಂಥದ್ದು, ಸರ್ವೋನ್ಮಾದಿನಿ ಅಂತಂದರೆ ಶಂಖಿನಿ, ಸರ್ವಸಾಧನಿ ಅಂತಂದರೆ ಸರಸ್ವತಿ, ಸರ್ವ ಸಂಪತ್ತಿ ಪೂರಣಿ ಅಂತಂದರೆ ಇಡಾನಾಡಿ, ಹಾಗೂ ಸರ್ವ ಮಂತ್ರಮಯಿ ಎನ್ನುವಂಥದ್ದು ಪಿಂಗಳ ಎನ್ನುವಂತಹ ನಾಡಿಯಾಗತ್ತೆ. ಮತ್ತು ಸರ್ವದ್ವಂದ್ವ ಕ್ಷಯಂಕರಿ ಎನ್ನುವಂಥದ್ದು ಸರ್ವಮಯಿ, ವ್ಯಕ್ತ ವಿಶ್ವದ ಎಲ್ಲ ದ್ವಂದ್ವಗಳನ್ನು ಒಳಗೊಂಡಿರುವವಳು ಅಥವಾ ಎಲ್ಲ ದ್ವಂದ್ವಗಳನ್ನು ನಾಶ ಮಾಡುವಂತಹ ಶಕ್ತಿ ಇರುವ ಸುಷುಮ್ನಾ ನಾಡಿಯ ಪ್ರತೀಕವಾಗಿ ಇರುವಂಥವಳು ಅಂತ ನಾವಿದನ್ನು ಕಾಣ್ತಾ ಇದ್ದೀವಿ. ನಮ್ಮ ಶರೀರದಲ್ಲಿ ಇದಕ್ಕೆ ಸಂವಾದಿಯಾಗಿ ನಾವು ಯೋಚನೆ ಮಾಡಿದಾಗ ಈ ಚಕ್ರ ಹೃದಯ ಭಾಗದಲ್ಲಿರುವಂತಹ ಅನಾಹತ ಚಕ್ರವನ್ನು ಪ್ರತಿನಿಧಿಸುವಂಥದ್ದು ಅಂತ ತಿಳ್ಕೊಳ್ಬೇಕು. ಇದು ಯೋಗಶಾಸ್ತ್ರದ ಹಿನ್ನೆಲೆಯಲ್ಲಿ ನಾವು ನೋಡಿದಂತಹ ಅರ್ಥ. ಆಧ್ಯಾತ್ಮಿಕವಾದಂತಹ ಆತ್ಮಚಿಂತನೆಗೆ ಸಂಬಂಧಪಟ್ಟ ಹಾಗೆ ಇದನ್ನು ಯೋಚನೆ ಮಾಡಿದಾಗ, ಈ ನಾಮಗಳನ್ನು ನಾವು ಆಧ್ಯಾತ್ಮಿಕ ಹಿನ್ನೆಲೆಯಲ್ಲಿ ಯೋಚನೆ ಮಾಡಿದಾಗ, ವೇದಾಂತದ ಹಿನ್ನೆಲೆಯಲ್ಲಿ ಯೋಚನೆ ಮಾಡಿದಾಗ, ಮೊದಲನೇದಾಗಿ ಸರ್ವ ಸಂಕ್ಷೋಭಿಣಿ. ಕ್ಷೋಭೆ ಅಂತಂದರೆ ಇಲ್ಲದೇ ಇರುವ ಹಾಗೆ ಮಾಡೋದು, ಕ್ಷೋಭೆಯನ್ನು ಉಂಟು ಮಾಡೋದು, ಒಂದು ರೀತಿಯಾದಂತಹ ಹಪಹಪಿಯನ್ನು ಉಂಟು ಮಾಡುವಂಥದ್ದು ಅಂತ. ಸರ್ವ ಸಂಕ್ಷೋಭಿಣಿ, ಎಲ್ಲವನ್ನು ಕ್ಷೋಭೆಗೆ ಒಳಪಡಿಸುವಂಥದ್ದು. ಅರ್ಥ ಕಷ್ಟಗಳಿಗೆ ಕ್ಷೋಭೆಯನ್ನು ಉಂಟು ಮಾಡುವವಳು ಅಂತ. ಸಾಧಕ ಜಗನ್ಮಾತೆಯನ್ನು ತಿಳಿಬೇಕು ಅಂತ ಸಾಧನೆಯನ್ನು ಮುಂದುವರಿಸ್ತಾ ಹೋದ ಹಾಗೆ ಮೊದಲನೆಯ ಆವರಣದಲ್ಲಿ ಜಗನ್ಮಾತೆಯ ಒಂದು ಶಕ್ತಿಯನ್ನು ನಾವು ನೋಡಿದ್ವಿ. ಎರಡನೇ ಆವರಣದಲ್ಲಿ ಗುಪ್ತ ಯೋಗಿನಿಯಾಗಿರುವಂಥದ್ದನ್ನು ನೋಡಿದ್ವಿ. ಹಾಗೂ ನಾವು ಗುಪ್ತ ಯೋಗಿನಿಯರನ್ನು ಕಂಡುಕೊಂಡು ಮುಂದುವರೆದಾಗ ಗುಪ್ತತರ ಯೋಗಿನಿಯರು ಬಂದರು, ಅಂದರೆ ಅತ್ಯಂತ ರಹಸ್ಯವಾದಂತಹ ಯೋಗಿನಿಯರು. ಹಾಗೂ ಮುಂದುವರೆದು ನಾವು ಮುಂದೆ ಹೋದಾಗ ನಾವು ಸಿದ್ಧರಾಗ್ತೀವಿ, ನಿಜವಾದ ಸಾಧಕರಾಗ್ತೀವಿ. ಆಗ ಜಗನ್ಮಾತೆ ನಮಗೇನು ಮಾಡ್ತಾಳೆ ಅಂತಂದರೆ ಸರ್ವ ಸಂಕ್ಷೋಭೆಯನ್ನು ಉಂಟು ಮಾಡುತ್ತಾಳೆ. ಅರ್ಥಾತ್ ನಮ್ಮೆಲ್ಲ ಕಷ್ಟಗಳನ್ನು ದೂರ ಮಾಡುತ್ತಾಳೆ. ಸರ್ವ ವಿದ್ರಾವಿಣಿ, ವಿದ್ರಾವಿಣಿ ಅಂತಂದರೆ ಓಡಿಸುವವಳು ಅಂತ. ನಮ್ಮಲ್ಲಿರುವಂತಹ ಜಡತ್ವವನ್ನು ಓಡಿಸಿಬಿಡ್ತಾಳೆ. ಸಾಧಕನಿಗೆ ಬರುವಂತಹ ದುಃಖಗಳನ್ನು ಓಡಿಸ್ತಾಳೆ. ಸಾಧಕನಲ್ಲಿರುವಂತಹ ಜಡತ್ವವನ್ನು, ನಾನು ಚೈತನ್ಯ ಸ್ವರೂಪ ಅನ್ನುವಂತಹ ಜ್ಞಾನವನ್ನು ಕೊಡುವ ಮೂಲಕ ನಾನು ಶರೀರ, ಮನಸ್ಸು, ಬುದ್ಧಿ ಏನೇನೋ ನಾವು ಅಲ್ಲದ್ದನ್ನು ಹೌದು ಅಂತ ಅಂದ್ಕೊಂಡಿರ್ತೀವಲ್ಲ, ಅದೆಲ್ಲವನ್ನು ಓಡಿಸ್ತಾಳೆ. ಅನಂತರ ಸರ್ವಾಕರ್ಷಿಣಿ, ಸರ್ವ ಆಕರ್ಷಿಣಿ, ಎಲ್ಲವನ್ನು ಆಕರ್ಷಿಸುವಂಥವಳು. ಇದಕ್ಕೆ ಸಂವಾದಿಯಾಗಿ ನಾವು ಲಲಿತಾ ಸಹಸ್ರನಾಮದಲ್ಲಿ ಬರುವಂತಹ ನಾಮವನ್ನು ಅರ್ಥ ಮಾಡಿಕೊಳ್ಬೇಕು. ಸರ್ವೋಪಾಧಿ ವಿನಿರ್ಮುಕ್ತ ಅಂತ ಒಂದು ನಾಮ ಬರುತ್ತೆ. ಎಲ್ಲ ಉಪಾಧಿಗಳಿಂದ ಬಿಡಿಸುವಂಥವಳು. ಉಪಾಧಿಗಳು ಅಂತಂದರೆ ಇದೆ, ನಾನು ಆತ್ಮ ಆಗಿದ್ದರೂ ಕೂಡ ನಾನು ಶರೀರ ಅನ್ನುವಂತಹ ಉಪಾಧಿಯನ್ನು ಹೊಂದಿರ್ತೀನಿ. ನಾನೊಬ್ಬ ಅಧಿಕಾರಿ, ನಾನೊಬ್ಬ ಶಿಕ್ಷಕ, ನಾನೊಬ್ಬ ವಕೀಲ, ಹೀಗೆ ನಾವು ಅಲ್ಲದ್ದನ್ನು ನಾವು ಯಾವುದೋ ಒಂದು ಉಪಾಧಿಗೆ ಅಂಟ್ಕೊಂಡಿರ್ತೀವಿ. ಅದನ್ನು ಜಗನ್ಮಾತೆ ದೂರ ಮಾಡ್ತಾಳೆ. ಸರ್ವಾಕರ್ಷಿಣಿ, ಸರ್ವೋಪಾಧಿ ವಿನಿರ್ಮುಕ್ತ ಎನ್ನುವ ಮೂಲಕ ಜಗನ್ಮಾತೆ ಎಲ್ಲ ಉಪಾಧಿಗಳಿಂದ ನಮ್ಮನ್ನು ಬಿಡಿಸ್ತಾಳೆ. ಆ ಉಪಾಧಿಗಳನ್ನು ಬಿಡಿಸಿದಾಗ, ನಾವೆಲ್ಲ ಉಪಾಧಿಗಳನ್ನು ಕಳ್ಕೊಂಡಾಗ ನಾವು ಏನಾಗ್ತೀವಿ? ಏಕಮೇವ ಅದ್ವಿತೀಯಂ ಬ್ರಹ್ಮ, ಒಂದೇ ಆದಂತಹ ಬ್ರಹ್ಮಸ್ವರೂಪ ನಾವು ಅನ್ನುವಂತಹ ಅನುಭವ ನಮಗೆ ಬಂದಾಗ ಸರ್ವ ಹ್ಲಾದಿನಿ. ಹ್ಲಾದ ಅಂತಂದರೆ ಆನಂದ, ಸಂತೋಷ. ಸರ್ವ ಹ್ಲಾದಿನಿ, ಯಾರು ಈ ರೀತಿಯಾಗಿ ಸಾಧನೆಯನ್ನು ಮಾಡ್ತಾ ಬರ್ತಾರೋ ಅವರು ಅತ್ಯಂತ ಆನಂದವನ್ನು ಅನುಭವಿಸ್ತಾರೆ. ಸ್ವರೂಪ ಜ್ಞಾನಕ್ಕಿಂತ ದೊಡ್ಡದಾದದ್ದು ವಸ್ತು ಇನ್ಯಾವುದೂ ಇಲ್ಲ. ಹಾಗಾಗಿ ಆ ಸ್ವರೂಪ ಜ್ಞಾನ ಅನ್ನುವಂಥದ್ದು ಉಂಟಾದಾಗ ಅತ್ಯಂತ ಆನಂದ ಅನ್ನುವಂಥದ್ದು ಉಂಟಾಗತ್ತೆ. ಆ ಆನಂದವನ್ನು ಜಗನ್ಮಾತೆ ತೋರಿಸಿಕೊಡ್ತಾಳೆ. ಅಲ್ಲಿಗೆ ನಿಲ್ಲೋದಿಲ್ಲ. ಸರ್ವ ಸಮ್ಮೋಹಿನಿ, ಎಲ್ಲವನ್ನ ಮೋಹಕ್ಕೆ ಒಳಪಡಿಸುವಂಥವಳು ಅಂತ ನೇರವಾದಂತಹ ಅರ್ಥ. ಆದರೆ ಯಾರು ಜಗನ್ಮಾತೆಯನ್ನು ಭಜಿಸ್ತಾ ಹೋಗ್ತಾರೆ, ಅನನ್ಯವಾಗಿ ಅವಳ ಚಿಂತನೆಯನ್ನು ಮಾಡ್ತಾ ಹೋಗ್ತಾರೆ, ಅಂಥವರಿಗೆ ತನ್ನಲ್ಲಿ ಲಯಗೊಳ್ಳುವ ಹಾಗೆ ಮಾಡ್ತಾಳೆ. ಸರ್ವ ಸಮ್ಮೋಹಿನಿ,
ಸಂಮೋಹಿನಿ ಅಂತಂದರೆ ತನ್ನಲ್ಲಿಯೇ ಮೋಹಿಸುವಂತಾಗಲಿ ಅಂತ. ಇಲ್ಲಿ ಮೋಹಿಸೋದು ಅಂತಂದರೆ ಅವಳಲ್ಲಿಯೇ ಮುಳುಗಿ ಹೋಗೋದು. ನಾವು ಭಗವಂತನ ನಾಮವನ್ನು ಗಟ್ಟಿಯಾಗಿ ಹಿಡ್ಕೊಂಡಾಗ, ಜಗನ್ಮಾತೆಯ ವಿಚಾರವನ್ನು ಗಟ್ಟಿಯಾಗಿ ಹಿಡ್ಕೊಂಡಾಗ ನಾವು ಕಂಪ್ಲೀಟಾಗಿ ಎಲ್ಲ ಒಂದು ದ್ವಂದ್ವಗಳಿಂದ, ಎಲ್ಲ ರೀತಿಯಾದಂಥ ದುಃಖಗಳಿಂದ ಬಿಡುಗಡೆಯನ್ನು ಹೊಂದಿ ಜಗನ್ಮಾತೆಯಲ್ಲಿ ಲಯವಾಗ್ತೀವಿ. ಅದನ್ನೇ ಸರ್ವ ಸಂಮೋಹಿನಿ ಅಂತ ಹೇಳುವಂಥದ್ದು. ಸರ್ವಸ್ತಂಭಿನಿ. ಸ್ತಂಭಿನಿ ಅಂತಂದರೆ ನಿಲ್ಲಿಸಿಬಿಡೋದು ಅಂತ. ಸರ್ವಸ್ತಂಭಿನಿ, ಎಲ್ಲವನ್ನ ನಿಲ್ಲಿಸಿಬಿಡ್ತಾಳೆ. ಎಲ್ಲವನ್ನ ಎಲ್ಲಿದೆಯೋ ಅಲ್ಲೇ ನಿಲ್ಲಿಸಿಬಿಡ್ತಾಳೆ. ಅರ್ಥಾತ್ ನಮ್ಮ ಒಂದು ದುಃಖ, ನಮ್ಮ ಒಂದು ಕಷ್ಟ, ನಮ್ಮ ಒಂದು ಚಿಂತನೆಗಳು ಏನೇನಿತ್ತೋ ಅದೆಲ್ಲ ನಿಂತು ಹೋಗುತ್ತೆ. ಅವಳಲ್ಲೇ ನಾವು ಸಂಪೂರ್ಣವಾಗಿ ಲಯವಾಗಿ ಹೋಗ್ಬಿಡ್ತೀವಿ. ಮತ್ತು ವಾಪಸ್ ಬರೋದು ಅಂತಿಲ್ಲ. ಹಾಲಿನಲ್ಲಿ ಸಕ್ಕರೆಯನ್ನು ಬೆರೆಸಿಬಿಟ್ರೆ ಹಾಲು ಬೇರೆ ಸಕ್ಕರೆ ಬೇರೆ ಅಂತ ಮಾಡಲಿಕ್ಕೆ ಬರೋದಿಲ್ಲ. ಹಾಗೆ ಜಗನ್ಮಾತೆಯಲ್ಲಿ ಲಯವನ್ನು ಹೊಂದುವಂಥದ್ದು. ಅನಂತರ ಸರ್ವಜೃಂಭಿಣಿ. ಸರ್ವಜೃಂಭಿಣಿ, ಜೃಂಭಿಣಿ ಎನ್ನುವಂಥದ್ದು ಒಂದು ಶಕ್ತಿ. ವೃತ್ರಾಸುರನನ್ನು ಸಂಹಾರ ಮಾಡಬೇಕು ಅಂತ ಇಂದ್ರದೇವರು ಪ್ರಯತ್ನ ಮಾಡ್ತಾ ಇರಬೇಕಾದ್ರೆ ವೃತ್ರಾಸುರ ಇಂದ್ರದೇವರನ್ನು ನುಂಗಿಬಿಟ್ಟಿದ್ದಂತೆ. ಆಗ ಎಲ್ಲ ದೇವತೆಗಳು ಸೇರಿ ಜೃಂಭಿಣಿ ಎನ್ನುವಂತಹ ಒಂದು ಶಕ್ತಿಯನ್ನು ನಿರ್ಮಾಣ ಮಾಡಿದ್ರು. ಆ ಜೃಂಭಿಣಿ ಎನ್ನುವಂತಹ ಶಕ್ತಿ ಏನು ಮಾಡ್ತು ಅಂತಂದರೆ ವೃತ್ರಾಸುರನ ದೇಹ ಅತ್ಯಂತವಾಗಿ ಬೆಳೆಯೋ ಹಾಗೆ ಮಾಡಿತು. ವೃತ್ರಾಸುರ ತುಂಬ ದೊಡ್ಡದಾಗಿ ಬೆಳೆದ, ಅವನ ಬಾಯಿ ಕೂಡ ದೊಡ್ಡದಾಗಿ ಬೆಳೀತು. ಆಗ ಅವನು ಗರ್ಭಪ್ರವೇಶ ಮಾಡಿದಂತಹ ಇಂದ್ರದೇವ ಆಚೆ ಬಂದ್ಬಿಟ್ಟ. ಇದು ಕಥೆ. ಆದರೆ ಈ ಕಥೆಯಲ್ಲಿ ಒಂದು ತಾತ್ವಿಕವಾದಂಥ ಅರ್ಥ ಇದೆ. ಈ ನಾಮಕ್ಕೆ ಸಂಬಂಧಪಟ್ಟ ಹಾಗೆ ಸರ್ವಜೃಂಭಿಣಿ, ಜಗನ್ಮಾತೆ ಹೆಚ್ಚಿಸ್ತಾಳೆ ಅಂತ. ಹೆಚ್ಚಿಸುವುದು ಅಂದ್ರೇನು? ನಮಗೆ ಸಿಕ್ಕಂತಹ ಆನಂದ ಅದು ಎಂತಹ ಅದ್ಭುತವಾದಂತಹ ಆನಂದ. ಅದು ಯಾವುದೋ ಕ್ಷಣಿಕವಾಗಿ ನಿಂತು ಹೋಗುವಂಥದ್ದಲ್ಲ. ನಾವು ಲೌಕಿಕವಾದಂತಹ ಆನಂದವನ್ನು ಅನುಭವಿಸುವಾಗ ಒಂದು ಹಂತದವರೆಗೂ ಮಾತ್ರ ಅನುಭವಿಸ್ತೀವಿ. ಉದಾಹರಣೆಗೆ, ಒಂದು ಮಾವಿನ ಹಣ್ಣನ್ನು ತಿಂತಾ ಇರ್ತೀವಿ, ಖುಷಿಯಾಗತ್ತೆ. 2 ತಿಂತೀವಿ, ಖುಷಿಯಾಗತ್ತೆ. 10 ಮಾವಿನ ಹಣ್ಣುಗಳನ್ನು ತಿಂದಾಗ ಸಾಕು ಅಂತ ಅನಿಸ್ಬಿಡತ್ತೆ. ಆದರೆ ಬ್ರಹ್ಮಾನಂದ ಅನ್ನುವಂಥದ್ದು ಸಾಕು ಅಂತ ಅನಿಸೋದಿಲ್ಲ. ಅದು ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ. ಅಂತಹ ಶಕ್ತಿಯನ್ನು ನೀಡುವವಳನ್ನು ಸರ್ವಜೃಂಭಿಣಿ ಅಂತ ತಿಳ್ಕೊಳ್ಬೇಕು. ಸರ್ವವಶಂಕರಿ, ವಶ, ಎಲ್ಲವನ್ನ ತನ್ನ ವಶ ಮಾಡಿಟ್ಕೊಂಡು ಬಿಡ್ತಾಳೆ. ಯಾರು ಜಗನ್ಮಾತೆಯನ್ನು ಅರ್ತಿಲ್ವೋ ಅವರೆಲ್ಲ ಮಾಯೆಯ ಬಲೆಯಲ್ಲಿ ಸಿಕ್ಕಾಕೊಂಡು ಬಿಡ್ತಾರೆ. ಮಾಯೆಯ ಬಲೆಗೆ ಸಿಕ್ಕಾಕೊಂಡು ಜನ್ಮ ಮರಣ ಅನ್ನುವಂಥದ್ದನ್ನು ಹೊಂದುತ್ತಾ ಇರ್ತಾರೆ. ಆದರೆ ಯಾರು ಜಗನ್ಮಾತೆಯನ್ನು ಕಂಡುಕೊಂಡಿದ್ದಾರೋ ಅಂಥವರನ್ನು ಜಗನ್ಮಾತೆ ತನ್ನ ವಶ ಮಾಡ್ಕೊಂಡು ಬಿಡ್ತಾಳೆ. ನಾವೆಲ್ಲ ಜಗನ್ಮಾತೆಯವರು ಅಂತ ಅಂದಮೇಲೆ ನೋಡಿ, ಉದಾಹರಣೆಗೆ ಭಕ್ತ ಮಾರ್ಕಂಡೇಯನನ್ನು ಯಮ ಬಂದು ಕರ್ಕೊಂಡು ಹೋಗಬೇಕು ಅಂತ ಪ್ರಯತ್ನ ಮಾಡಿದಾಗ ಶಿವಲಿಂಗವನ್ನು ತಬ್ಬಿ ಹಿಡಿದು ಬಿಟ್ಟ ಭಕ್ತ ಮಾರ್ಕಂಡೇಯ. ಆಗ ಶಿವ ಬಂದು ಯಮನಿಗೆ ಹೇಳ್ತಾನಂತೆ, ಅವನು ನನಗೆ ಸಂಬಂಧಪಟ್ಟಿರುವವನು, ಅವನನ್ನು ನೀನು ಸಂಹಾರ ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಹಾಗೆ ನಾವು ಭಗವತಿಗೆ ಸಂಬಂಧಪಟ್ಟವರು ಅಂತ ಆಗಿ ಹೋದರೆ ನಮ್ಮನ್ನು ಇನ್ಯಾರೂ ಮುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಯಾವ ಕಷ್ಟಗಳು, ಯಾವ ದುಃಖಗಳು ನಮ್ಮನ್ನು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಇಲ್ಲಿ ನಾವು ಕಂಡುಕೊಳ್ತಾ ಇದ್ದೀವಿ, ಸರ್ವವಶಂಕರಿ. ಹೀಗಾದಾಗ ಜಗನ್ಮಾತೆ ಏನು ಮಾಡ್ತಾಳೆ ಅಂತಂದರೆ ಸರ್ವರಂಜಿನಿ. ಸರ್ವರಂಜಿನಿ, ರಂಜಿಸುತ್ತಾಳೆ, ಆನಂದವನ್ನು ಉಂಟು ಮಾಡುತ್ತಾಳೆ, ಖುಷಿಯನ್ನು ಉಂಟು ಮಾಡುತ್ತಾಳೆ. ಸರ್ವದ್ವಂದ್ವಂ ಕ್ಷಯಂಕರಿ. ಸರ್ವದ್ವಂದ್ವ ಕ್ಷಯಂಕರಿ, ನಮ್ಮಲ್ಲಿರುವಂತಹ ಈ ದ್ವಂದ್ವ, ಜೀವಾತ್ಮ ಬೇರೆ, ಪರಮಾತ್ಮ ಬೇರೆ, ನಾನು ಬೇರೆ, ಬ್ರಹ್ಮ ಬೇರೆ, ಇಂತಹ ದ್ವಂದ್ವಗಳು ಜ್ಞಾನಿಗೆ ಆದ ಮೇಲೂ ಕೂಡ, ಅರ್ಥಾತ್ ಅವನು ಪೂರ್ತಿ ಜ್ಞಾನಿ ಆಗಿರೋದಿಲ್ಲ, ವಿಷಯಗಳನ್ನು ತಿಳಿಯುವಾಗ ನಮಗೆ ಜ್ಞಾನ ಬಂದಾಗ ಅನ್ನಿಸ್ತಿರುತ್ತಲ್ಲ, ಮತ್ತೆ ನಮಗೆ ಸಂಶಯಗಳು ಉತ್ಪತ್ತಿ ಆಗ್ತವೆ. ಹೌದಾ, ನಾನು ನಿಜವಾಗ್ಲೂ ಆತ್ಮನ? ನನಗೆ ಸಾವಿಲ್ವಾ? ದೇಹಕ್ಕೆ ಸಾವ? ನಾನು ಬೇರೆ ಆತ್ಮ ಬೇರೆನಾ? ಏನಿದು, ಜೀವ ಬೇರೆ ಆತ್ಮ ಬೇರೆ? ಹೀಗೆ ದ್ವಂದ್ವಗಳು ಅನ್ನುವಂಥದ್ದು ಬರ್ತಾ ಇರ್ತವೆ. ಎಲ್ಲ ದ್ವಂದ್ವಗಳನ್ನು ನಾಶ ಮಾಡಿಬಿಡ್ತಾಳೆ ಜಗನ್ಮಾತೆ. ಸರ್ವದ್ವಂದ್ವ ಕ್ಷಯಂಕರಿ. ಹಾಗೆ ದ್ವಂದ್ವಗಳನ್ನು ನಾಶ ಮಾಡುವ ಮೂಲಕ ಸರ್ವ ಸೌಭಾಗ್ಯದಾಯಕ ಚಕ್ರಸ್ವಾಮಿನಿ.
ಸರ್ವ ಸೌಭಾಗ್ಯವನ್ನು ನೀಡುವಂತಹ ಈ ಚಕ್ರದ ಸ್ವಾಮಿನಿಯಾದಂತಹ ಸಂಪ್ರದಾಯ ಯೋಗಿನಿ ನಮ್ಮ ನಿಮ್ಮೆಲ್ಲರನ್ನ ಹರಿಸ್ಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ತಾ ನಾಳೆಯ ದಿವಸ ಮುಂದಿನ ವಿಚಾರವನ್ನು ಮುಂದುವರಿಸೋಣ ಅಂತ ಹೇಳೋಣ. ಧನ್ಯವಾದಗಳು.